ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ವಾರಕ್ಕೊಂದು ಮಿಷನರಿಗಳ ಜೀವನ ಚರಿತ್ರೆಯನ್ನು ಮತ್ತೊಂದು ಆವೃತ್ತಿಯಲ್ಲಿ ನಾವು ಧ್ಯಾನಿಸುವ ಹಾಗೆ ಕರ್ತನ ನಗರಿಸಿಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕಳೆದ ವಾರದಲ್ಲಿ ನಾವು ಧ್ಯಾನಿಸಲ್ಪಟ್ಟಂತಹ ಕಾಬು ಸ್ಯಾಮ್ಯುಯಲ್ ಮೋರಿಸ್ರವರ ಬಗ್ಗೆ ಮುಂದುವರಿಯಲ್ಪಟ್ಟು ಅವರ ಆತ್ಮಿಕ ಜೀವಿತ ಪ್ರಾರಂಭಿಸಲ್ಪಟ್ಟಂತಹ ಬಗ್ಗೆ ನಾವು ಈ ದಿವಸದಲ್ಲಿ ನೋಡಲಿಕ್ಕಿದ್ದೇವೆ. ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶವನ್ನು ಕೇಳಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯನ್ನು ನಾವು ಕೇಳುವ ಹಾಗೆ ನೀವು ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ಸಂದೇಶವನ್ನು ಕೇಳ್ತಾ ಇರುವಂಥ ಒಬ್ಬೊಬ್ಬರಲ್ಲಿಯೂ ದೇವರ ಆತ್ಮನೇ ನೀವು ತಾನೇ ಚಲಿಸಿರಿ, ಅವರನ್ನು ಅಭಿಷೇಕಿಸಿರಿ, ಆಯಾ ಸ್ಥಳಗಳಲ್ಲಿ ಅವರು ನಿಮಗಾಗಿ ಪ್ರಕಾಶಿಸುವ ಹಾಗೆ ಉಪಯೋಗಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಕಳೆದ ವಾರದಲ್ಲಿ ನಾವು ಕಾಬು ಸ್ಯಾಮ್ಯುಯಲ್ ಮೋರಿಸ್ರವರ ಬಗ್ಗೆ ಅವರು ಅದ್ಭುತವಾಗಿ ಬಿಡುಗಡೆಯನ್ನು ಹೊಂದಿದ್ದನ್ನು ಮಾತ್ರವಲ್ಲದೆ ಅವರು ಹೊಸದಾದಂಥ ದೇಶಕ್ಕೆ ಪ್ರಯಾಣಿಸಿ ಬಂದಂತಹ ಕುರಿತಾಗಿ ಧ್ಯಾನಿಸ್ತಾ ಇದ್ದವು. ಈ ದಿನದಲ್ಲಿ ಅವರು ಆತ್ಮಿಕ ಜೀವಿತ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ಹೇಳಿ ಮುಂದುವರಿಯಲ್ಪಟ್ಟು ನಾವು ಧ್ಯಾನಿಸೋಣ. ಕಾಬು ಅಂದು ವಿಮೋಚನೆ ಹೊಂದಿ ಬಿಡುಗಡೆ ಹೊಂದಲ್ಪಟ್ಟಂತಹ ದಿನ ಶುಕ್ರವಾರವಾಗಿತ್ತು. ಇನ್ನೊಬ್ಬ ಕ್ರೂ ಪಂಗಡದ ಹುಡುಗನು ಕೆಲಸ ಮಾಡುತ್ತಿದ್ದಂತಹ ಕಾಫಿ ತೋಟದಲ್ಲಿ ಇವನು ಸಹ ಕೆಲಸವನ್ನು ಮಾಡಲಿಕ್ಕೆ ಅಪೇಕ್ಷಿಸಿದನು. ಅಲ್ಲಿಯೇ ದೇವರ ಕೃಪೆಯಿಂದ ಇವರಿಗೆ ಕೆಲಸವೂ ಸಹ ಸಿಕ್ಕಿತು. ಕೂಲಿಗೆ ಬದಲಾಗಿ ಅವನಿಗೆ ತಂಗಲು ಸ್ಥಳವನ್ನು, ಉಣ್ಣಲು ಊಟವನ್ನು ಮತ್ತು ದೇಶೀಯ ಕೆಲಸಗಾರರು ಹಾಕುತ್ತಿದ್ದಂತಹ ಬಟ್ಟೆಯನ್ನು ಸಹ ಕೊಡಲಾಗುತ್ತಿತ್ತು. ಇವನು ಕ್ರೂ ಪಂಗಡದ ಸ್ನೇಹಿತನು ಮಿಷನರಿಯವರು ಹೇಳುತ್ತಿದ್ದ ಪ್ರಾರ್ಥನೆಯನ್ನು ಕೇಳಿ ಅವನು ಪ್ರಾರ್ಥಿಸುವುದಕ್ಕೆ ಕಲಿತಿದ್ದನು. ಅವನು ಮೊಣಕಾಲೂರಿ ಕೈಗಳನ್ನು ಮೇಲೆತ್ತಿಕೊಂಡು ಮುಖವನ್ನು ಮೇಲೆ ಪ್ರಾರ್ಥಿಸುವುದನ್ನು ಕಾಬು ನೋಡಿದನು. ನೀನೇನು ಮಾಡುತ್ತಿ ಎಂದು ಕಾಬು ಅವನೊಡನೆ ಕೇಳಿದಾಗ, ನಾನು ದೇವರೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ಅವನು ಉತ್ತರ ಕೊಟ್ಟನು. ನಿನ್ನ ದೇವರು ಯಾರು ಎಂದು ಕಾಬು ಕೇಳಿದನು. ಆತನು, ನನ್ನ ತಂದೆ ಎಂದು ಹುಡುಗನು ಉತ್ತರ ಕೊಟ್ಟನು. ಹಾಗಾದರೆ ನೀನು ನಿನ್ನ ತಂದೆಯೊಂದಿಗೆ ಮಾತನಾಡುತ್ತಿ ಎಂದು ಕಾಬು ಹೇಳಿದನು. ಅಂದಿನಿಂದ ಪ್ರಾರ್ಥನೆ ಎಂದರೆ ನನ್ನ ತಂದೆಯೊಂದಿಗೆ ಮಾತಾಡುವುದು ಎಂದು ಹೇಳುತ್ತಿದ್ದನು. ಮಗುವಿನಂಥ ಅವನ ವಿಶ್ವಾಸಕ್ಕೆ ಪ್ರಾರ್ಥನೆಯು ಇಹಲೋಕದ ತಂದೆಯೊಡನೆ ಸಂಭಾಷಣೆ ಮಾಡುವ ಹಾಗೆ ಸಾಮಾನ್ಯವಾಗಿತ್ತು. ಮುಂದಿನ ಭಾನುವಾರ ಕಾಬುವನ್ನು ದೇವರ ಆಲಯಕ್ಕೆ ಬರಬೇಕೆಂದು ಆಮಂತ್ರಿಸಲಾಗಿತ್ತು. ಅಲ್ಲಿ ಒಂದು ಜನರ ಗುಂಪು ಒಬ್ಬ ಸ್ತ್ರೀಯ ಸುತ್ತಲೂ ಕುಳಿತಿರುವುದನ್ನು ಕಂಡನು ಮತ್ತು ಅವಳು ಮಾತಾಡುವುದನ್ನು, ಒಬ್ಬನು ಭಾಷಾಂತರ ಮಾಡುವುದನ್ನು ಕಂಡನು. ಅವಳು ಅವರಿಗೆ ಸೌಲನು ಹೇಗೆ ಪರಿವರ್ತನೆ ಹೊಂದಿದನೆಂದು ಹೇಳುತ್ತಿದ್ದಳು. ಹೇಗೆ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಹೊಳೆಯಿತೆಂದು, ಒಂದು ಅದ್ಭುತ ವಾಣಿಯು ಅವನೊಂದಿಗೆ ಮಾತನಾಡಿತೆಂದು ಅವಳು ಹೇಳುತ್ತಿದ್ದಳು. ನಾನು ನೋಡಿದ್ದು ಅದನ್ನೇ, ನಾನು ಆ ಬೆಳಕನ್ನು ನೋಡಿದ್ದೇನೆ, ಆ ಬೆಳಕೆ ನನ್ನನ್ನು ರಕ್ಷಿಸಿ ಇಲ್ಲಿಗೆ ಕರೆತಂದಿರುತ್ತದೆ ಎಂದು ಕಾಬು ಕೂಗಿ ಹೇಳಿದನು. ಯಾವ ಕಾರಣಕ್ಕಾಗಿ ತಾನು ಸಾವಿನಿಂದ ಅದ್ಭುತವಾಗಿ ರಕ್ಷಿಸಲ್ಪಟ್ಟು ಅಡವಿಯ ಮುಖಾಂತರವಾಗಿ ವಿಶೇಷವಾಗಿ ನಡೆಸಲ್ಪಟ್ಟನೆಂದು ಕಾಬು ಚಿಂತಿಸುತ್ತಾ ಇದ್ದನು. ಈಗ ಮಿಂಚಿನಂತೆ ಅವನಿಗೆ ಎಲ್ಲವೂ ಅರ್ಥವಾಯಿತು. ಒಂದು ಆತ್ಮವು ದೇವರನ್ನು ತಿಳಿದುಕೊಂಡು ವಿಶ್ವಾಸವನ್ನು ಪ್ರಯೋಗಿಸುವವರೆಗೆ ಆ ಆತ್ಮವನ್ನು ದೇವರು ರಕ್ಷಿಸಲು ಸಾಧ್ಯವಿಲ್ಲ. ದೇವರು ತನ್ನ ಉದ್ದೇಶಕ್ಕಾಗಿ ನೆರವೇರಿಸುವುದಕ್ಕಾಗಿ, ಇಲ್ಲವೇ ವಿಶ್ವಾಸಿಯ ಪ್ರಾರ್ಥನೆಗೆ ಉತ್ತರವಾಗಿ ಆತನಿಗೆ ಅನ್ಯರಾಗಿ ಜೀವಿಸುವವರಿಗೆ ದೇವಾನುಗ್ರಹದಿಂದ ಜನರನ್ನು ರಕ್ಷಿಸುತ್ತಾನೆ ಮತ್ತು ಶರೀರಕ್ಕೆ ರೋಗಶಾಂತಿಯನ್ನು ಕೊಡುತ್ತಾನೆ. ದಮಸ್ಕದ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಸೌಲನಿಗೆ ಹೇಗೆ ರಕ್ಷಣೆಯ ತಿಳುವಳಿಕೆ ಇರಲಿಲ್ಲವೋ ಹಾಗೆಯೇ ಕಾಬು ಕೂಡ ರಕ್ಷಣೆಯ ಕುರಿತಾಗಿ ಕುರುಡನಾಗಿದ್ದನು. ಸೌಲನಿಗೆ ಉಪದೇಶಿಸಲು ಒಬ್ಬ ವಿಶ್ವಾಸಿಯ ಅಗತ್ಯವಿತ್ತು. ಅನನೀಯನಿಗೆ ದೇವರು ಅಪ್ಪಣೆಯ ಬಂದಂತೆಯೇ ತಾರ್ಸದ ಸೌಲನು ಮನಸ್ಸಾಂತರದ ಕುರಿತು ಹೇಳುತ್ತಿದ್ದ ಮಿಷನರಿಗೆ ಕಾಬುವಿನ ಆತ್ಮರಕ್ಷಣೆಯ ಭಾರವು ಬಿದ್ದಿತು. ಇವರು ಯಾರೆಂದರೆ, ಇಂಡಿಯಾನಾದ ಫೋರ್ಟ್ ವೇನ್ ಎಂಬ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ನೋಲ್ಸ್ ಮಿಸ್ಸಿಯವರಾಗಿದ್ದರು. ಅವರು ಫೋರ್ಟ್ ವೇನ್ ಕಾಲೇಜ್ ಎಂದು ಹೆಸರಾಗಿದ್ದ ಟೇಲರ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಅವರು ಆಗ ತಾನೇ ಲೈಬೀರಿಯಾ ದೇಶಕ್ಕೆ ಬಂದಿದ್ದರು. ಅನೇಕರು ಕಾಬುವಿಗೆ ಅನಂತರ ಶಿಕ್ಷಣ ಕೊಡುವುದರಲ್ಲೂ ನಿಸ್ಸಹಾಯಕರಾಗಿದ್ದರು. ಆ ಸಮಯದಲ್ಲಿ ಇವರಿಗೆ ಶಿಕ್ಷಣವನ್ನು, ಕಾಬುವವರಿಗೂ ಸಹ ಇವರು ಶಿಕ್ಷಣವನ್ನು ಕೊಡಿಸಿದರು. ನೋಲ್ಸ್ ಮಿಸ್ಸಿಯವರೇ ಅವರನ್ನು ದೇವರ ರಾಜ್ಯಕ್ಕೆ ನಡೆಸಿದವರು. ಅವನ ಜೀವಿತದ ಮುಖ್ಯ ಉದ್ದೇಶದ ಕುರಿತಾಗಿ ಎಚ್ಚರಿಸಿ ಅವರನ್ನು ಆತ್ಮಿಕತೆಯಲ್ಲಿ ನೋಲ್ಸ್ರವರು ನಡೆಸಿದರು. ಆರಾಧನಾ ಕೂಟಗಳಿಗೂ ಪಾಠಗಳಿಗೂ ಕಾಬು ಕ್ರಮವಾಗಿ ಹೋಗುತ್ತಿದ್ದನು. ಅವರು ಅವನಿಗೆ ಆಂಗ್ಲ ಭಾಷೆಯನ್ನು ಓದಲಿಕ್ಕೂ ಬರೆಯಲಿಕ್ಕೂ ಅಗತ್ಯವಿರುವ ಪ್ರಥಮ ಪಾಠಗಳನ್ನು ಕಲಿಸಿದರು.
ಸ್ವಲ್ಪ ಸ್ವಲ್ಪವಾಗಿ ಯೇಸು ಗೋದಲಿಯಲ್ಲಿ ಜನಿಸಿದ ಸುಂದರವಾದ ಕಥೆಯನ್ನು ಸಾಧಾರಣ ಜನರ ಮಧ್ಯದಲ್ಲಿಯೂ ಪಾಪಿಗಳ ಮತ್ತು ರೋಗಿಗಳ ಮಧ್ಯದಲ್ಲಿಯೂ ನಡೆಸಿದ ಸೇವೆಯ ಕುರಿತು, ಆತನ ಪ್ರಾಯಶ್ಚಿತ್ತ, ಮರಣ ಮತ್ತು ಪುನರುತ್ಥಾನದ ಕುರಿತು ಕಲಿತನು. ತನ್ನ ಶರೀರವನ್ನು ಮರಣದಿಂದ ಬಿಡುಗಡೆ ಮಾಡಿರುವ ತಾನು ತಿಳಿಯದ ಅದೇ ದೇವರು ಈಗ ತಾನು ಕಂಡುಕೊಂಡ ರಕ್ಷಕನಾಗಿದ್ದೇನೆಂದು ಕಾಬು ಕೂಡಲೇ ಗ್ರಹಿಸಿಕೊಂಡನು. ಆದರೂ ಕಾಬು ಇಷ್ಟರಲ್ಲಿ ತೃಪ್ತಿಯನ್ನು ಹೊಂದಲಿಲ್ಲ. ತಾನು ಸಹ ಈ ಭಕ್ತಿವಂತಳಾದ ಮಿಷನರಿಯ ಹಾಗೆ ಆಗಬೇಕೆಂಬುದಾಗಿ ಅವನ ಬಯಕೆ ಆಯಿತು. ಆತ್ಮಕ್ಕೆ ಶಾಂತಿ ತಂದಿರುವ ಆ ದೇವರ ಶುಭ ಸಮಾಚಾರವನ್ನು ತನ್ನ ಜನರಿಗೂ ಅದೇ ಭಾಷೆಯಲ್ಲಿ ತಿಳಿಸಬೇಕೆಂಬ ಹೆಬ್ಬಯಕೆ ಕಾಬುವಿಗೆ ಇತ್ತು. ಇಂಥ ಒಂದು ಸೇವೆಯ ಜೀವಿತಕ್ಕೆ ಅಗತ್ಯವಿರುವ ಯೋಗ್ಯತೆಯೂ ಅಧಿಕಾರವೂ ಇಲ್ಲವೆಂಬುದನ್ನು ಅವನು ತಿಳಿದುಕೊಂಡನು. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಂತೆ ಕಾಬು ತಿಳಿದುಕೊಂಡನೆಂದರೆ, ಇಂದಿನ ಪಾಪದ ಜೀವಿತದ ಶಿಕ್ಷಾವಿಧಿಯಿಂದ ವಿಮೋಚಿಸಲ್ಪಟ್ಟರೂ ಅದು ಮುಂದಕ್ಕೆ ಶರೀರದ ಬಲಹೀನತೆಯಿಂದ ಮಾಡಬಹುದಾದ ಪಾಪದ ಅಧಿಕಾರದಿಂದ ಬಿಡುಗಡೆ ಮಾಡುವುದಿಲ್ಲವೆಂಬುದನ್ನು ತಿಳಿದುಕೊಂಡನು. ಅವನು ಒತ್ತೆಯಾಗಿದ್ದಾಗ ಅವನ ಶರೀರದ ಮೇಲೆ ಕೊರಡೆಗಳ ಪೆಟ್ಟಿನ ಗುರುತುಗಳು ಕಾಣಿಸುತ್ತಿದ್ದವು. ಆದ್ದರಿಂದ ಅವನ ಮನಸ್ಸು ಸ್ವಾಭಾವಿಕವಾಗಿ ಭಯದಿಂದಲೂ ದ್ವೇಷದಿಂದಲೂ ತುಂಬಿತ್ತು. ಅವನು ಅನುಭವಿಸಿದ ಮಾನಭಂಗವು ಅವನಲ್ಲಿ ಒಂದು ಕೀಳುತನದ ಭಾವನೆಯನ್ನು ಉಂಟು ಮಾಡಿತ್ತು. ಅಜ್ಞಾನಿಯು ಜಾತಿಭ್ರಷ್ಟನೂ ಆಗಿರುವ ತನಗೆ ಇನ್ನೊಂದು ಅದ್ಭುತ ಕಾರ್ಯ ನಡೆಯದ ಹೊರತಾಗಿ ಬೇರೆ ಯಾವ ಮಾರ್ಗವೂ ತೋರಲಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಗೂ ಪವಿತ್ರಾತ್ಮನ ಕಾರ್ಯದ ಮೂಲಕ ಇನ್ನೊಂದು ಅದ್ಭುತವನ್ನು ದೇವರು ಸಿದ್ಧ ಮಾಡಿರುತ್ತಾರೆ. ಕಾಬು ಇದನ್ನು ತಿಳಿದಿರಲಿಲ್ಲ. ಕಾರಣ, ವಿಮೋಚನಾ ಕಾರ್ಯವು ಪವಿತ್ರಾತ್ಮನ ಶಕ್ತಿಯಿಂದಲೂ ರಕ್ತದಿಂದಲೂ ಆಗುತ್ತದೆ ಮತ್ತು ಹೃದಯದಲ್ಲಿರುವ ಕಹಿಯಾದ ಅನುಭವವನ್ನು ಪವಿತ್ರಾತ್ಮನು ಶುದ್ಧೀಕರಿಸಿ ದೇವರ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಲು ಸಹಾಯ ಮಾಡುತ್ತಾನೆ. ಒಬ್ಬ ಮನುಷ್ಯನು ಮಾನಸಾಂತರಪಟ್ಟ ನಂತರ ತನ್ನ ಎಲ್ಲ ಬಲಹೀನತೆಯನ್ನು ಅರಿತುಕೊಂಡು ತನ್ನನ್ನು ದೇವರಿಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡ ನಂತರ ತನ್ನ ಸರ್ವ ಸಂಪೂರ್ಣತೆಯಿಂದ ಬರುವ ದೈವಿಕ ಸಹಾಯಕನ ಕುರಿತು ಕಾಬು ಅಂದಿನವರೆಗೂ ಕೇಳಿರಲಿಲ್ಲ, ತಿಳಿದಿರಲಿಲ್ಲ. ಆದರೆ ಸತ್ಯದ ಆತ್ಮನಾಗಿರುವ ಪವಿತ್ರಾತ್ಮನು ಬಡ ಕಾಬುವಿನ ಸಹಾಯಕ್ಕೆ ಬಂದನು. ಯಥಾರ್ಥವಾಗಿ ಹುಡುಕುವವರಿಗೆ ಪ್ರಥಮ ಚಿಕಿತ್ಸೆ ಕೊಡುವುದೇ ಪವಿತ್ರಾತ್ಮನ ಸೇವೆಯಾಗಿರುತ್ತದೆ. ನಾವು ಯೋಗ್ಯ ರೀತಿಯಿಂದ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದೆ ಇರುವುದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರನಾಟದಿಂದ ನಮಗೋಸ್ಕರವಾಗಿ ಬೇಡಿಕೊಳ್ಳುತ್ತಾನೆಂಬುದಾಗಿ ಹೇಳಿ ರೋಮಪುರದ ಪುಸ್ತಕದಲ್ಲಿ ಹೇಳಿರುವ ಹಾಗೆ ಪವಿತ್ರಾತ್ಮನು ಕಾಬುವಿಗಾಗಿ ಬೇಡಿಕೊಂಡರು. ಅವನ ಕೆಲಸವಾದ ನಂತರ ಪ್ರತಿ ರಾತ್ರಿಯೂ ಅವನ ತಂದೆಯೊಡನೆ ಮಾತಾಡುವಂತೆ ಕಾಬು ಪ್ರೋತ್ಸಾಹಿಸಲಾಯಿತು. ಅವನ ಪ್ರಾರ್ಥನೆಯ ಹೋರಾಟದಲ್ಲಿ ಬಹಳ ಶಬ್ದ, ನರಳಾಟ, ಕಣ್ಣೀರುಗಳಿದ್ದುದರಿಂದ ಅವನ ಜೊತೆಯಲ್ಲಿ ವಾಸ ಮಾಡುತ್ತಿದ್ದವರು ತಾಳ್ಮೆ ಕಳೆದುಕೊಂಡರು. ಕೊನೆಗೆ ಅವರು ಅವನಿಗೆ ಒಂದೋ ಸುಮ್ಮನಿರಬೇಕು, ಇಲ್ಲವೇ ಬೇರೆ ಸ್ಥಳಕ್ಕೆ ಹೋಗಬೇಕು ಎಂದು ಹೇಳಿದರು. ಆದ್ದರಿಂದ ಕಾಬು ಪ್ರಾರ್ಥನೆ ಮಾಡಲು ಕಾಡಿಗೆ ಹೋದನು. ಒಮ್ಮೆ ಮಧ್ಯರಾತ್ರಿ ದಾಟುವವರೆಗೆ ಅವನು ಕಾಡಿನಲ್ಲಿ ಇದ್ದನು. ಅನಂತರ ಅವನಿಗೇನಾಯಿತೆಂದು ಹೇಳಿದನು, ನಾನು ಬಹಳ ದಣಿದವನಾಗಿಯೂ ಹೃದಯ ಭಾರವುಳ್ಳವನಾಗಿಯೂ ನನ್ನ ಸ್ಥಳಕ್ಕೆ ವಿಶ್ರಾಂತಿಯಾಗಿ ಮಲಗಲಿಕ್ಕಾಗಿ ಹೋದೆನು. ಆ ಸಮಯದಲ್ಲಿ ನನ್ನ ನಾಲಿಗೆಯು ಸುಮ್ಮನಿದ್ದರೂ ನನ್ನ ಹೃದಯವು ಪ್ರಾರ್ಥಿಸುತ್ತಾಯಿತು. ಕೂಡಲೇ ನನ್ನ ಕೋಣೆಯಲ್ಲಿ ಪ್ರಕಾಶವಾಯಿತು. ಮೊದಲಾಗಿ ಸೂರ್ಯೋದಯವಾಯಿತೆಂದು ನಾನು ನೆನೆಸಿದೆ. ಆದರೆ ನನ್ನ ಜೊತೆಯಲ್ಲಿರುವವರೆಲ್ಲರೂ ನಿದ್ರೆ ಮಾಡುತ್ತಿದ್ದರು. ಕೋಣೆಯಲ್ಲಿ ಬೆಳಕು ಹೆಚ್ಚುತ್ತಾ ಮಹಿಮೆಯಿಂದ ತುಂಬಿತು. ನನ್ನ ಹೃದಯದ ಭಾರವು ಪಕ್ಕನೆ ಮಾಯವಾಗಿ ನನ್ನ ಆಂತರ್ಯದಲ್ಲಿ ಸಂತೋಷವು ತುಂಬಿಕೊಂಡಿತು. ನನ್ನ ದೇಹವು ಗರಿಯಂತೆ ಹಗುರವಾಯಿತು. ನಾನು ಹಾರಿ ಹೋಗಬಹುದೆಂಬುದಾಗಿ ಕಾಣುವಂತೆ ಒಂದು ಶಕ್ತಿಯು ನನ್ನನ್ನು ತುಂಬಿತು. ನನ್ನ ಸಂತೋಷವನ್ನು ತಡೆಯಲಾರದೆ ಎಲ್ಲರೂ ಎಚ್ಚರವಾಗುವವರೆಗೆ ಆರ್ಭಟಿಸಿದೆನು. ಆ ರಾತ್ರಿ ಅಲ್ಲಿ ಯಾರಿಗೂ ನಿದ್ರೆ ಇರಲಿಲ್ಲ. ಕೆಲವರು ನನಗೆ ಹುಚ್ಚು ಹಿಡಿಯಿತು ಎಂದು, ಇನ್ನು ಕೆಲವರು ನನ್ನನ್ನು ದೆವ್ವ ಹಿಡಿಯಿತೆಂದು ಹೇಳಿದರು. ಆದರೆ ನನ್ನ ಹೃದಯವನ್ನು ನಾನು ತಿಳಿದಿದ್ದೆನು. ಇದು ನನ್ನ ದತ್ತು ಸ್ವೀಕಾರ. ಈಗ ನಾನು ಪರಲೋಕದ ಅರಸನ ಮಗನಾಗಿದ್ದೇನೆ. ಆಗ ನಾನು ತಿಳಿದುಕೊಂಡಿದ್ದೇನೆಂದರೆ, ದೇವರು ಒಂದು ಉದ್ದೇಶದಿಂದ ನನ್ನನ್ನು ರಕ್ಷಿಸಿದ್ದಾನೆ ಮತ್ತು ತನ್ನ ಕಾರ್ಯವನ್ನು ನನ್ನಲ್ಲಿ ನೆರವೇರಿಸುವನು ಎಂಬುದಾಗಿ ಹೇಳಿ ವಿಜಯ ನಾಯಕಲಾಗಲು ಅಗತ್ಯವಿರುವ ದಿವ್ಯ ಶಕ್ತಿಯನ್ನು ಕಾಬು ತುಂಬಲ್ಪಟ್ಟನು. ಪವಿತ್ರಾತ್ಮನ ಮೂಲಕ ದೇವರೊಡನೆ ಇರುವ ಅನ್ಯೂನ್ಯತೆಯಿಂದ ಆಯಿತು. ಈ ಮಹತ್ವದ ಸಂಭವವನ್ನು ತನ್ನ ಮನಸ್ಸಾಂತರವೆಂದು ಅವನು ಎಂದಿಗೂ ಹೇಳಲಿಲ್ಲ. ಇದು ನನ್ನನ್ನು ದೇವರು ದತ್ತು ತೆಗೆದುಕೊಂಡಂಥ ದಿನ ಎಂಬುದಾಗಿ ಹೇಳಿದನು. ಗ್ರೀಕ್ ಭಾಷಾ ಜ್ಞಾನ ಇಲ್ಲದಿದ್ದರೂ ಅಪೊಸ್ತಲನಾದಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುವುದನ್ನೇ ಕಾಬು ಈ ಪ್ರಕಾರ ಹೇಳಿದನು. ಬಲಹೀನನು ಅಪ್ರಾಪ್ತನೂ ಆಗಿರುವ ಒಬ್ಬ ದೇವರ ಮಗನನ್ನು ವಿಶ್ವಾಸಕ್ಕೆ ಯೋಗ್ಯನಾದ ಹಿರಿಯ ಸ್ಥಾನದಲ್ಲಿ ದೇವರ ಪರಿಪೂರ್ಣ ಅನ್ಯೂನತೆಯಲ್ಲಿ ಸಹಕರಿಸುವಂತೆ ಇರಿಸಿದನು. ಆದರೆ ಕರ್ತನು ಅಪರಿಮಿತವಾಗಿ ಕಾಬುವನನ್ನು ದಿನೇ ದಿನೇ ನಡೆಸಿದನು. ಮಾತ್ರವಲ್ಲದೆ ಶಾಸ್ತ್ರದಲ್ಲಿ ಪವಿತ್ರಾತ್ಮನ ಕುರಿತು ಹೇಳುವುದನ್ನು ಅವನು ಏನೂ ತಿಳಿಯದಿದ್ದನು.
ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಲು ಅವನು ಸಿದ್ಧನಿದ್ದುದರಿಂದ ದೇವರ ಪವಿತ್ರಾತ್ಮನಿಂದ ತುಂಬಲ್ಪಟ್ಟನು. ಒಬ್ಬ ಹುಡುಗನ ಆಹಾರಕ್ಕಾಗಿ ಬಯಸುವಂತೆ ಅವನು ದೇವರಿಗಾಗಿ ಬಯಸಿದನು. ಅವನು ನೀತಿಗಾಗಿ ಹಸಿದದ್ದರಿಂದ ಮಗುವಿನಂಥ ಅವನ ವಿಶ್ವಾಸವೇ ಪ್ರಾರ್ಥನೆಗೆ ಉತ್ತರವಾಗಿ ಅವನು ಮಾರ್ಪಡಿಸುವುದಕ್ಕೂ ದೇವರು ತನ್ನ ಆತ್ಮವನ್ನು ಕಳುಹಿಸಿದನು. ಕಾಬುವನ ಮೆಥೋಡಿಸ್ಟ್ ಸಭೆಗೆ ಸೇರಿಸಿ ದೀಕ್ಷಾಸ್ಥಾನ ಕೊಟ್ಟು ಸಮುವೆಲ್ ಮೋರಿಸ್ ಎಂಬ ಹೆಸರಿಟ್ಟರು. ಈ ಹೆಸರನ್ನು ಆರಿಸಿಕೊಳ್ಳುವುದಕ್ಕೆ ಕಾರಣ ನೋಲ್ಸ್ ಮಿಸ್ಸಿಯವರನ್ನು ಸೇವೆಗೆ ಕಳುಹಿಸಲಿಕ್ಕೆ ಪೋರ್ಟ್ ಫಿನ್ ಇಂಡಿಯಾದಲ್ಲಿ ಸಾಹುಕಾರನಾಗಿದ್ದ ಶ್ರೀ ಸಮುವೆಲ್ ಮೋರಿಸರು ಎಂಬುವರು ಸಹಾಯ ಮಾಡಿದ್ದರು. ನೋಲ್ಸ್ ಮಿಸ್ಸಿಯವರಿಗೆ ಸುವಾರ್ತೆ ಸಾರಕ್ಕೆ ಕೆಲಸಕ್ಕೆ ತರಬೇತಿ ಹೊಂದಲು ಈ ಶ್ರೀಮಂತನು ಸಹಾಯ ಮಾಡಿದ್ದರಿಂದ ಅದೇ ಹೆಸರನ್ನು ಕಾಬುವಿಗೆ ಇಡಲಾಯಿತು. ಹೀಗೆ ಮಾಡುವುದರಲ್ಲಿ ಒಂದೇ ತರಹ ಹೆಸರನ್ನು ಧರಿಸಿರುವ ಈ ಕಪ್ಪು ಹುಡುಗನು ತನಗೆ ಸಹಾಯಕರಾಗಿದ್ದ ಈ ಗಣ್ಯ ವ್ಯಕ್ತಿಗೆ ಇಷ್ಟು ದೊಡ್ಡ ಗೌರವ ತರುವನೆಂದು ಆಲೋಚಿಸುತ್ತಾ ಇರಲಿಲ್ಲ. ದೀಕ್ಷಾಸ್ನಾನವಾದ ನಂತರ ಸಮುವೆಲ್ ಮೋರಿಸನು ಲೈಬೀರಿಯಾ ದೇಶದಲ್ಲಿ ಸುಮಾರು 2 ವರ್ಷವರೆಗೆ ವಾಸಿಸಿದನು. ತೋಟದ ಕೆಲಸವನ್ನು ಬಿಟ್ಟು ಮನ್ರೋವಿಯಾದಲ್ಲಿ ಮನೆಗೆ ಬಣ್ಣ ಹಾಕುವ ಕೈ ಕೆಲಸವನ್ನು ಪ್ರಾರಂಭಿಸಿದನು. ಅವನು ಲೈಬೀರಿಯಾ ಕಾಲೇಜಿಗೆ ಬಣ್ಣ ಕೊಡುವುದರಲ್ಲಿ ಸಹಾಯ ಮಾಡಿದನು. ಅವನ ಸಂಪಾದನೆಯ ಉಪಜೀವನಕ್ಕೆ ಸಾಕಾಗುವಷ್ಟು ಮಾತ್ರವೇ ಆಯಿತು. ಹೀಗೆ ಅವನು ಕರ್ತನ ಸೇವೆಯನ್ನು ಮಾಡುತ್ತಲೂ ಕೆಲಸವನ್ನು ಮಾಡುತ್ತಲೂ ಮುಂದುವರಿದನು. ಈ ನಡುವೆ ಕಾಬು ಸಾಮ್ಯುಯಲ್ ಮೋರಿಸ್ರವರು ಕ್ರೈಸ್ತ ಮಿಷನರಿಗಳಿಗೂ ಸಹ ಅನೇಕ ಕೆಲಸವನ್ನು ಮಾಡಿಕೊಟ್ಟನು. ಅನೇಕ ಶಬ್ದಗಳ ಅರ್ಥ ಅವನಿಗೆ ತಿಳಿದಿದ್ದರೂ ಅನೇಕ ಧಾರ್ಮಿಕ ಹಾಡುಗಳನ್ನು ಕಂಠಪಾಠ ಮಾಡಿ ಉತ್ತಮವಾಗಿ ಹಾಡುತ್ತಿದ್ದನು. ಲೈಬೀರಿಯಾದ ಆ ಪ್ರಾಂತ್ಯದಲ್ಲಿ ಅತ್ಯಂತ ಆಸಕ್ತಿಯುಳ್ಳ ಮತ್ತು ಪ್ರತಿಷ್ಠೆಯ ಕ್ರೈಸ್ತನೆಂಬ ಖ್ಯಾತಿಯನ್ನು ಪಡೆದುಕೊಂಡನು. ಅವನು ರಕ್ಷಣೆ ಹೊಂದಿದ ದಿವಸಗಳೊಳಗೆ ಇನ್ನೊಬ್ಬ ಯುವಕನನ್ನು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಲು ನಡೆಸಿದನು. ಒಂದು ಅಪೂರ್ವವಾದ ತರ್ಕದಿಂದ ಎಂಬಂತೆ ಈ ಯುವಕನು ಕಾಬು ಒತ್ತೆಯಾಗಿದ್ದ ನಾಯಕನ ಕೈಕೆಳಗಿಂದ ತಪ್ಪಿಸಿಕೊಂಡು ಬಂದಿದ್ದನು. ಕಾಬುವಿಗೆ ವಿಧಿಸಲ್ಪಟ್ಟಂಥ ಕಡೆ ಹಿಂಸೆಯ ಸಮಯದಲ್ಲಿ ಈ ಗುಲಾಮನು ಅಲ್ಲಿ ಹಾಜರಿದ್ದನು ಮತ್ತು ಆ ಅದ್ಭುತ ಬೆಳಕನ್ನು ನೋಡಿದ್ದನು. ಮಾತ್ರವಲ್ಲದೆ ಕಾಬು ಓಡಿ ಹೋಗಬೇಕೆಂದು ಹೇಳಿದ ವಾಣಿಯನ್ನು ಕೇಳಿದ್ದನು. ನಾಯಕನ ಒತ್ತೆಯಾಳಿಗಿರುವಿರಂಥ ಒಬ್ಬ ಸಾಮಾನ್ಯ ಗುಲಾಮನಿಗೆ ಬೆಲೆ ಕಡಿಮೆಯಾಗಿತ್ತು. ಆದುದರಿಂದ ಈ ಗುಲಾಮನಿಗೆ ಹಗಲು ಹೊತ್ತಿನಲ್ಲಿಯೂ ವಾಡಿಕೆಯ ಹೆದ್ದಾರಿಯಲ್ಲಿ ನಡೆದು ತಪ್ಪಿಸಿಕೊಳ್ಳಲು ಸುಲಭವಾಗಿತ್ತು. ಅವನಿಗೆ ದೀಕ್ಷಾಸ್ನಾನದಲ್ಲಿ ಹೆನ್ರಿ ಒನಿಲ್ ಎಂದು ಹೆಸರಿಟ್ಟರು. ಒತ್ತೆಯಾಗಿದ್ದ ಕಾಬು ತಾನು ಅದ್ಭುತ ರೀತಿಯಲ್ಲಿ ಬಿಡುಗಡೆ ಮಾಡಲ್ಪಟ್ಟ ಸಾಕ್ಷಿಯನ್ನು ಹೇಳುವಾಗ ಅದನ್ನು ಇವನು ದೃಢಪಡಿಸಿದನು. ಇವರಿಬ್ಬರು ಒಟ್ಟಾಗಿ ಕೊಡುತ್ತಿದ್ದ ಸಾಕ್ಷಿಯು ಮನ್ರೋವಿಯಾದ ಜನತೆಯಲ್ಲಿ ಮಹತ್ವದ ಪರಿಣಾಮವನ್ನು ಉಂಟು ಮಾಡಿತು. ಮುಂದಿನ ವರ್ಷಗಳಲ್ಲಿ ಅವನಿಗೆ ಕೀರ್ತಿಯನ್ನು ತಂದ ಆತ್ಮಿಕ ನಾಯಕತ್ವದ ಅದ್ಭುತ ಶಕ್ತಿಯು ಈಗಲೇ ಸಮುವೆಲ್ ಮೋರಿಸನಲ್ಲಿ ಕಂಡುಬಂದಿತು. ಇತರ ಜನರನ್ನು ಪ್ರೇರೇಪಿಸುವ ಒಂದು ಅಪೂರ್ವ ವಿಧಾನವು ಇತ್ತೆಂಬುದನ್ನು ಮುಂದಿನ ಸಂಭವವು ತೋರಿಸುತ್ತದೆ. ಅದು ಪ್ರಸರಣದಿಂದಾಗಲಿ ತರ್ಕದಿಂದಾಗಲಿ ಮಾನವ ಶಕ್ತಿಯಿಂದಾಗಲಿ ಆಗಿರದೆ ಪವಿತ್ರಾತ್ಮನು ಕೆಲಸ ಮಾಡುವಂಥ ಪ್ರಾರ್ಥಿಸುವುದರಿಂದಲೇ ಆಗಿತ್ತು. ಮನ್ರೋವಿಯಾದಲ್ಲಿ 3 ಸ್ತ್ರೀಯರು ಮಧ್ಯರಾತ್ರಿಯಿಂದ ಬೆಳಗಿನವರೆಗೆ ಪ್ರಾರ್ಥನಾ ಕೂಟವನ್ನು ನಡೆಸಲು ಸಮ್ಮತಿಸಿದರು. ಈ ರೀತಿಯಾಗಿ ಆ ಪ್ರಾಂತ್ಯದಲ್ಲಿ ಆತ್ಮಿಕ ಆಂದೋಲನವನ್ನು ಮಾಡಲು ಅವರು ಪ್ರಾರಂಭಿಸಿದರು. ಬೇರೆಯವರಿಗೆ ದೃಷ್ಟಾಂತವಾಗಿರುವುದಕ್ಕೆ ರಕ್ಷಣೆ ಹೊಂದಿದ ಒಬ್ಬ ವ್ಯಕ್ತಿಯು ಅವರಲ್ಲಿ ಇರಲಿಲ್ಲ. ಒಂದು ರಾತ್ರಿ ಒಬ್ಬ ಹುಡುಗನು ಆ ಪ್ರಾರ್ಥನಾ ಕೂಟಕ್ಕೆ ಬಂದನು. ಪೀಠದ ಎದುರು ಅಡ್ಡಬಿದ್ದು ದೀರ್ಘಕಾಲ ಪ್ರಾರ್ಥಿಸಿದನು. ಆ ಸ್ತ್ರೀಯರು ಇವನು ಹೊಸದಾಗಿ ಮನಸ್ಸಾಂತರ ಪಟ್ಟವನೆಂದು ನೆನೆಸಿ ಕೂಡಲೇ ಹೋಗಿ ಈ ಸುಸಂದೇಶವನ್ನು ಇತರರಿಗೆ ತಿಳಿಸಲು ಹೋದರು. ಅವರು ಹಿಂತಿರುಗಿ ಬಂದಾಗ ಆ ಹುಡುಗನು ಸಮುವೆಲ್ ಮೋರಿಸನೆಂದು ತಿಳಿಯಿತು. ಅವನು ತನಗಾಗಿ ಪ್ರಾರ್ಥಿಸದೆ ಇತರರಿಗಾಗಿ ಪ್ರಾರ್ಥಿಸುತ್ತಾ ಇದ್ದನು. ಅವನ ಪ್ರಾರ್ಥನೆಯು ಕೇಳಲ್ಪಟ್ಟಿತು. ಮುಂದಿನ ಕೂಟಗಳಲ್ಲಿ 50 ಮಂದಿ ಯುವಕರು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. ಲೈಬೀರಿಯಾದಲ್ಲಿ ಮಿಷನರಿಯಾಗಿ ಸೇವೆ ಮಾಡುತ್ತಿದ್ದಂಥ ಗನ P.E. ಸ್ಮರ್ಲ್ ಅನ್ನುವಂಥವರಿಗೆ ಅವನ ಸ್ವಜನರ ಉತ್ತಮ ಸೇವಕನಾಗಬೇಕಾದರೆ ಒಳ್ಳೆಯ ವಿದ್ಯಾಭ್ಯಾಸ ಅಗತ್ಯವೆಂದು ಸಾಮ್ಯುಯಲ್ ಮೋರಿಸ್ರವರಿಗೆ ತಿಳಿಸಿದರು. ಸ್ವಾಮಿಯ ಹತ್ತಿರ ಒಂದು ಪೈಸೆ ಇಲ್ಲದಿದ್ದರೆಂದು ಸಾಗರಗಳನ್ನು ದಾಟಿ ಅಮೆರಿಕಕ್ಕೆ ಹೋಗಲು ಬೇಕಾದ $100 ಕರ್ತನು ಹೇಗಾದರೂ ಒದಗಿಸಿದನೆಂದು ಅವರಿಗೆ ಹೇಳಲಿತ್ತು. ಈ ವಿಷಯದಲ್ಲಿ ಅವರಿಗೆ ನಿರೀಕ್ಷೆ ಉಂಟಾಯಿತು. ಆದರೆ ಅಮೆರಿಕ ದೇಶಕ್ಕೆ ಹೋಗುವ ಅಂತಿಮ ತೀರ್ಮಾನವು ಪುಸ್ತಕ ಜ್ಞಾನ ಪಡೆಯುವುದಕ್ಕಿಂತಲೂ ಹೆಚ್ಚು ಪ್ರಧಾನವಾದ ವಿಷಯವಾಗಿ ಇತ್ತು. ಮಿಷನರಿಯವರು ತನ್ನಂಥ ಜನರಿಗೆ ಮಾಡುತ್ತಿದ್ದ ಪ್ರಸಂಗಗಳು ಪ್ರಾಥಮಿಕವಾಗಿದ್ದವು. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯುಂಟಂಥ ರಕ್ಷಣೆಯ ಕುರಿತು ಒತ್ತಿ ಹೇಳಿದರೆ ಹೊರತು ಆದರಿಕನಾದ ಪವಿತ್ರಾತ್ಮನ ವ್ಯಕ್ತಿತ್ವ ಮತ್ತು ಆತನ ಅದ್ವಿತೀಯ ಕೆಲಸದ ಕುರಿತು ಹೆಚ್ಚು ಹೇಳಲಿಲ್ಲ. ಒಂದು ದಿವಸ ಪವಿತ್ರಾತ್ಮ ಭರಿತವಾದ ಒಬ್ಬ ಮಿಷನರಿಯವರು
ಸ್ಯಾಮ್ಯುಯಲ್ ಮೋರಿಸ್ನಿಗೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನಾಗಿರುವ ಅದ್ವಿತೀಯನಾದ ಸಹಾಯಕನು ಬರುತ್ತಾನೆಂದು ಕರ್ತನು ತನ್ನ ಶಿಷ್ಯರಿಗೆ ಪ್ರಥಮವಾಗಿ ಹೇಳಿದ ಭಾಗವನ್ನು ಓದಿ ಹೇಳಿದರು. ಈಗಲೇ ಸ್ವಾಮಿಯು ಈ ದೇವರಾತ್ಮನ ಆಶೀರ್ವಾದವನ್ನು ಆ ಹೃದಯದಲ್ಲಿ ಅನುಭವಿಸಿದನು. ಈಗ ಪ್ರಥಮವಾಗಿ ಪವಿತ್ರಾತ್ಮನ ಹೆಸರು ಮತ್ತು ಪ್ರಾಮುಖ್ಯತೆಯ ಕುರಿತು ಪರಿಚಯವಾಯಿತು. ಪರಿಶುದ್ಧಾತ್ಮನು ಭೂಲೋಕದಲ್ಲಿ ಕೆಲಸ ಮಾಡುತ್ತಾನೆಂಬುದನ್ನು ಆತನು ಒಬ್ಬ ಜೀವಿಸುವ ವ್ಯಕ್ತಿಯಾಗಿರುತ್ತಾನೆಂದು ಸ್ಯಾಮ್ಯುಯಲ್ ಪ್ರಥಮವಾಗಿ ತಿಳಿದುಕೊಂಡಾಗ ಅವನಿಗಾದ ಆಶ್ಚರ್ಯವನ್ನು ಸಂತೋಷವನ್ನು ವಿವರಿಸಲಿಕ್ಕೆ ಆಗಲಿಲ್ಲ. ಕರ್ತನ ವಾಣಿಯನ್ನು ತಿಳಿಸುವುದಕ್ಕೆ ಮೊದಲೇ ಹಳೆಯ ಒಡಂಬಡಿಕೆಯ ಸಮುವೇಲನಂತೆ ತನ್ನನ್ನು ಒತ್ತೆಯಾಗಿದ್ದ ಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಪ್ಪಣೆ ಕೊಟ್ಟ ದೇವರಾತ್ಮನ ನುಡಿಯೂ ಇದೇ ಆಗಿರುತ್ತದೆಂದು ಧರಿಸಲಿಕ್ಕೆ ಅವನಿಗೆ ಸುಲಭವಾಯಿತು. ಪವಿತ್ರಾತ್ಮನ ಕುರಿತು ಮಾತಾಡುವುದಕ್ಕೂ ಅವನು ಮಿಷನರಿಯವರ ಬಳಿಗೆ ದೀರ್ಘ ಪ್ರಯಾಣ ಮಾಡಿ ಬರುತ್ತಿದ್ದನು. ಸ್ಯಾಮ್ಯುಯಲ್ ಮೋರಿಸ್ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯವನ್ನು ಯಾವಾಗಲೂ ಕಲಿಯುತ್ತಾ ಇದ್ದನು. ಅವನು ಮಿಷನರಿಯವರ ಬಳಿಗೆ ಆಗಾಗ ಬಂದು ಪವಿತ್ರಾತ್ಮನ ಕುರಿತು ಬಹಳ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದನು. ಒಬ್ಬರು ಕೊನೆಗೆ ಈ ರೀತಿಯಾಗಿ ಆಯ್ಕೆ ಮಾಡಿದರು, ಪವಿತ್ರಾತ್ಮನ ಕುರಿತು ನನಗೆ ತಿಳಿದಿರುವುದನ್ನೆಲ್ಲ ನಿನಗೆ ಹೇಳಿರುತ್ತೇನೆ, ಆದರೆ ನೀವು ಪರಿಶುದ್ಧಾತ್ಮನ ಕುರಿತು ತಿಳಿದಿರುವುದನ್ನು ನಿಮಗೆ ಹೇಳಿದವರು ಯಾರು ಎಂದು ಅವರೊಡನೆ ಹೇಳಲು ಒತ್ತಾಯಪಡಿಸಿದರು. ಅದಕ್ಕೆ ಉತ್ತರವಾಗಿ ಅವರು ಬಿಷೋಪರಾದ ವಿಲಿಯಂ ಟೇಲರ್ ರವರಿಗೆ ಗೃಹ ಕಾರ್ಯದರ್ಶಿಯಾಗಿದ್ದ ಸ್ಟೀಫನ್ ಮೆರಿಟ್ ಅವರು ತನಗೆ ಪವಿತ್ರಾತ್ಮನ ಕುರಿತು ಬೋಧಿಸಿದರೆಂದು ತಿಳಿಸಿದರು. ಆಗ ಸ್ಯಾಮ್ಯುಯಲ್ ಮೋರಿಸ್ ರವರು ಸ್ಟೀಫನ್ ಮೆರಿಟ್ ಎಲ್ಲಿರುತ್ತಾರೆ ಎಂದು ಕೇಳಿದರು. ನ್ಯೂಯಾರ್ಕಿನಲ್ಲಿ ಇರುತ್ತಾರೆಂದು ಮಿಷನರಿ ಹೇಳಿದರು. ನಾನು ಅವರನ್ನು ನೋಡಲಿಕ್ಕೆ ಹೋಗುತ್ತೇನೆಂದು ಸ್ಯಾಮ್ಯುಯಲ್ ಮೋರಿಸ್ ಹೇಳಿದರು. ಯಾವುದೊಂದು ಶಿಷ್ಟಾಚಾರವಿಲ್ಲದ ತನ್ನ ಮಾರ್ಗ ಹಿಡಿದು ಓಡುತ್ತಾ ಸಮುದ್ರ ತೀರಕ್ಕೆ ಬಂದನು. ಹಡಗು ಪ್ರಯಾಣಕ್ಕೆ ಅಗತ್ಯವಿರುವ $100 ಕುರಿತು ಅವನು ಚಿಂತಿಸಲಿಲ್ಲ. ಹಣಕ್ಕಿಂತ ಅವನಿಗೆ ಪವಿತ್ರಾತ್ಮನು ಅತ್ಯಂತ ಪ್ರಧಾನವಾಗಿದ್ದನು. ಆತನು ದಾರಿ ತೋರಿಸುವನು. ಅವನು ತೀರಕ್ಕೆ ಬಂದಾಗ ಒಂದು ಹಡಗು ಲಂಗರು ಹಾಕಿ ನಿಂತಿದ್ದು ಅವನಿಗೆ ಬಹಳ ಸಂತೋಷವಾಯಿತು. ಅವನ ತಂದೆಯು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದನು. ಒಂದು ಚಿಕ್ಕ ದೋಣಿಯಲ್ಲಿ ಹಡಗಿನ ನಾವಿಕನು ತೀರಕ್ಕೆ ಬರುತ್ತಿದ್ದರು. ನಾಯಕನು ದೋಣಿಯಲ್ಲಿ ಸಾಮಾನುಗಳನ್ನು ತುಂಬಿಸಲಿಕ್ಕಾಗಿ ದಡಕ್ಕೆ ಬಂದಾಗ ಅಂದಗೆಟ್ಟ ಕಪ್ಪು ಹುಡುಗನೊಬ್ಬನು ಅವನ ಬಳಿಗೆ ಬಂದು ಸ್ಟೀಫನ್ ಮೆರಿಟರನ್ನು ನೋಡುವುದಕ್ಕಾಗಿ ನೀವು ನನ್ನನ್ನು ನ್ಯೂಯಾರ್ಕ್ ಪಟ್ಟಣಕ್ಕೆ ಕರೆಕೊಂಡು ಹೋಗುವಿರಿ ಎಂದು ನನ್ನ ತಂದೆ ಹೇಳಿರುತ್ತಾನೆ ಅಂದನು. ನಿನ್ನ ತಂದೆ ಎಲ್ಲಿದ್ದಾರೆ ಎಂದು ನಾಯಕನು ಕಪ್ಪಿನವರನ್ನು ಕೇಳಿದನು. ಅದಕ್ಕೆ ಪರಲೋಕದಲ್ಲಿದ್ದಾನೆ ಎಂದು ಸ್ಯಾಮ್ಯುಯಲ್ ಮೋರಿಸ್ ಹೇಳಿದನು. ನಾಯಕನು ಬಹಳ ಸಿಡುಕನ ಮನುಷ್ಯನಾಗಿ ಇದ್ದನು. ಅವನು ಆಣೆಯಿಟ್ಟು ಹೀಗೆ ಹೇಳಿದನು, ನಿನಗೆ ಹುಚ್ಚು ಹಿಡಿದಿರಬೇಕು, ನನ್ನ ಹಡಗಿನಲ್ಲಿ ಪ್ರಯಾಣಿಕರನ್ನು ಕೊಂಡೊಯ್ಯುವುದಿಲ್ಲ ಎಂಬುದಾಗಿ ಹೇಳಿದನು. ಸ್ಯಾಮ್ಯುಯಲ್ ಮೋರಿಸನು ಆ ದಿನವೆಲ್ಲ ಆ ಚಿಕ್ಕ ದೋಣಿಯ ಬಳಿ ನಿಂತಿದ್ದನು. ಆ ರಾತ್ರಿ ನಾಯಕನು ದೋಣಿಯ ಹಿಂದೆ ಬಂದಾಗ ಸ್ಯಾಮ್ಯುಯಲ್ ಮೋರಿಸನು ತನ್ನನ್ನು ನ್ಯೂಯಾರ್ಕ್ ನಗರಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಬೇಡಿಕೊಂಡನು. ನಾಯಕನು ಅವನನ್ನು ಒದೆಯುತ್ತೇನೆಂದು ಗದರಿಸಿ ದೋಣಿಯೊಳಕ್ಕೆ ಹೋದರು. ಆದರೆ ಸ್ಯಾಮ್ಯುಯಲ್ ಮೋರಿಸ್ ತನ್ನ ತಂದೆಯ ವಾಗ್ದಾನವನ್ನು ನಂಬಿದ್ದನು. ಅವನು ದೋಣಿ ನಿಂತಿದ್ದ ಮರಳಿನ ಮೇಲೆ ಮಲಗಿ ರಾತ್ರಿಯೆಲ್ಲ ಪ್ರಾರ್ಥಿಸುತ್ತಾ ಇದ್ದನು. ಮರುದಿನ ಅವನು ತಿರಸ್ಕರಿಸಲ್ಪಟ್ಟನು. ಅವನ ನಂಬಿಕೆ ಎಷ್ಟಿತ್ತೆಂದರೆ 2 ದಿನಗಳಿಂದ ಊಟವಿಲ್ಲದಿದ್ದರೂ ಸಮುದ್ರ ತೀರವನ್ನು ಬಿಟ್ಟು ಹೋಗಲಿಲ್ಲ. ಮರುದಿನ ಭಾನುವಾರವಾಗಿತ್ತು. ಕಪ್ತಾನನು ನಾವಿಕರು ಪುನಃ ದಡಕ್ಕೆ ಬಂದರು. ನಾಯಕನು ಕೆಳಗೆ ಇಳಿದಾಗ ಆ ಕ್ರೂ ಹುಡುಗನು ಅವನ ಹತ್ತಿರ ಓಡಿ ಹೋಗಿ, ಈ ಸಲ ನೀವು ನನ್ನನ್ನು ಕಂಡುಕೊಂಡು ಹೋಗುತ್ತೀರೆಂದು ನನ್ನ ತಂದೆ ನಿನ್ನೆ ರಾತ್ರಿ ನನ್ನೊಡನೆ ಹೇಳಿದನು ಎಂಬುದಾಗಿ ಹೇಳಿದನು. ನಾಯಕನು ಆಶ್ಚರ್ಯದಿಂದ ಅವನನ್ನು ನೋಡಿದನು. ಹಿಂದಿನ ರಾತ್ರಿ 2 ನಾವಿಕರು ಓಡಿ ಹೋದ್ದರಿಂದ ಅವನಲ್ಲಿ ಕೆಲಸದವರು ಕಡಿಮೆ ಇದ್ದರು. ಸ್ಯಾಮ್ಯುಯಲ್ ಮೋರಿಸ್ ಕ್ರೂ ಪಂಗಡಕ್ಕೆ ಸೇರಿದವನಾದ್ದರಿಂದ ಅವನ ಕುರಿತು ನಾವಿಕನಾಗಿರಬಹುದೆಂದು ನೆನೆಸಿದನು. ಕಾರಣ ಕ್ರೂ ಪಂಗಡದವರು ಅನೇಕರು ಇವನಲ್ಲಿ ಕೆಲಸ ಮಾಡುತ್ತಾ ಇದ್ದರು. ನಿನಗೆ ಎಷ್ಟು ಸಂಬಳ ಕೊಡಬೇಕೆಂದು ನಾಯಕನು ಕೇಳಿದನು. ಸ್ಟೀಫನ್ ಮೆರಿಟರನ್ನು ನೋಡಲು ನನ್ನನ್ನು ನ್ಯೂಯಾರ್ಕಿಗೆ ಕರೆದುಕೊಂಡು ಹೋದರೆ ಸಾಕು, ನನಗೆ ಸಂಬಳ ಕೊಡುವ ಅಗತ್ಯತೆ ಇಲ್ಲ ಎಂಬುದಾಗಿ ಹೇಳಿದನು. ನಾಯಕನು ನಾವಿಕರಿಗೆ ಆ ಹುಡುಗನನ್ನು ಹಡಗಿಗೆ ತೆಗೆದುಕೊಂಡು ಹೋಗಲು ಹೇಳಿದನು. ಸ್ಯಾಮ್ಯುಯಲ್ ಮೋರಿಸನಿಗೆ ಅತ್ಯಾನಂದವಾಯಿತು. ಅವನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು. ಅವನು ಈ ರೀತಿಯಲ್ಲಿ ಅಮೇರಿಕ ದೇಶವನ್ನು ತಲುಪಿದನು. ಮುಂದೆ ಅಮೇರಿಕ ದೇಶದಲ್ಲಿ ಅವನ ಆತ್ಮಿಕ ಪ್ರಾರಂಭ, ಅವನ ಆತ್ಮಿಕ ಜೀವಿತ ಪವಿತ್ರಾತ್ಮನೊಟ್ಟಿಗೆ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ಹೇಳಿ ನಾವು ಮುಂದಿನ ವಾರದಲ್ಲಿ ಕಲಿತುಕೊಳ್ಳೋಣ. ಪ್ರಿಯರೇ, ಪವಿತ್ರಾತ್ಮನ ಕುರಿತು ಇಷ್ಟೊಂದು ದಾಹ, ಇಷ್ಟೊಂದು ತಿಳಿದುಕೊಳ್ಳುವಂತಹ ಸಂತೋಷ ಸ್ಯಾಮ್ಯುಯಲ್ ಮೋರಿಸ್ಗೆ ಇದ್ದ ಪ್ರಕಾರವಾಗಿ ನಿಮಗೂ ಇರುವುದಾದರೆ ನೀವು ಸಹ ಪ್ರಾರ್ಥನೆ ಮಾಡಿರಿ, ಆತನ ಹೊಂದಿಕೊಳ್ಳಿರಿ. ಆತನ ಅಭಿಷೇಕದಲ್ಲಿ ನಡೆಯುವಾಗ ನೀವು ಕರ್ತನಿಗೆ ಮಹಿಮೆಯಾಗಿ ಜೀವಿಸ್ತೀರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಪವಿತ್ರಾತ್ಮನನ್ನು ಕಂಡುಕೊಳ್ಳುವಂತಹ, ಪವಿತ್ರಾತ್ಮನ ಆಧರಣೆಯಲ್ಲಿ ಅಭಿಷೇಕದಲ್ಲಿ ನಡೆಯುವಂತಹ
ಅಂಬಲ, ಕಾಬು, ಸಾಮಿಯಲ್, ಮೋರಿಸ್ ರವರಿಗೆ ಇದ್ದ ಪ್ರಕಾರವಾಗಿ ಈ ಸಹೋದರಿಗೆ ಉಂಟಾಗಲಿ. ಇಂದೇ ನಿನ್ನ ಆತ್ಮನಿಂದ ತುಂಬಿಸಿ ನಡೆಸಿರಿ. ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲೂ ಪ್ರೀತಿ ದೇವಿ ಜನರೇ, ಈ ಸಂದೇಶವು ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಕಳುಹಿಸಲ್ಪಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳಿರುವುದಾದರೆ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ನಿಮಗೆ ಸಮಯ ಇರುವುದಾದರೆ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನ ನಮಗೆ ಅನುಗ್ರಹಿಸಿಕೊಟ್ಟಂತೆ ಈ ಸೇವೆಯನ್ನು ಮಾಡಲಿಕ್ಕಾಗಿ ಬೇಕಾದಂಥ ಎಲ್ಲ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸಿರಿ. ದೇವರ ಬರೋಣ ತಡವಾಗುವುದಾದರೆ ಮುಂದಿನ ವಾರದಲ್ಲಿ ಮುಂದುವರಿಯಲ್ಪಟ್ಟಂಥ ಸಂದೇಶದಲ್ಲಿ ನಾವು ಪಾಲುಗಾರ ಆಗೋಣ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.